ಓಂ ಅನಂತಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ನಮ್ಮ ದೇಹ ಶುದ್ಧಿಗಾಗಿ ಆ ದೇಹ ಶುಭ್ರತೆಗಾಗಿ ಅಥವಾ ನಾವು ದೇಹವನ್ನು ತೊಳ್ಕೊಳ್ತಕ್ಕಂಥ ಅಂದರೆ ಸ್ನಾನ ಮಾಡ್ತಕ್ಕಂಥ ಪದ್ಧತಿ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ನಮ್ಮ ಹೈಂದವ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಆದರೆ ಈ ಸ್ನಾನಕ್ಕೆ ಇನ್ನೊಂದು ಪ್ರಾಶಸ್ತ್ಯ ಇದೆ. ಅದೇನು ಅಂತ ಹೇಳಿದ್ರೆ, ಗ್ರಹ ದೋಷಗಳಿದ್ದಾಗ ನಮ್ಮ ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಎಲ್ಲವೂ ಚೆನ್ನಾಗಿರಲ್ಲ. ಯಾವುದೋ ಕೆಲವು ಗ್ರಹಗಳ ದೋಷ ಇದ್ದಾಗ ಅಥವಾ ಸೂರ್ಯರಿಂದ ನಮಗೆ ಕೇತು ತನಕ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ಅಂತಕ್ಕಂಥ ಈ ನವಗ್ರಹಗಳಲ್ಲಿ ನಮಗೆ ಸೂರ್ಯಗ್ರಹನ ದೋಷ ಇದ್ದಾಗ, ಚಂದ್ರಗ್ರಹ ದೋಷ ಇದ್ದಾಗ ನಾವು ಈ ಸ್ನಾನ ಮಾಡುವ ಪದ್ಧತಿಯಲ್ಲಿಯೇ ಆ ಗ್ರಹಕ್ಕೆ ಸಂಬಂಧಿಸಿದ ದಿನ ಒಂದಷ್ಟು ಆ ದಿನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಆ ಸ್ನಾನದಲ್ಲಿ ನಾವು ಕೆಲವೊಂದು ಅಳವಡಿಕೆಗಳನ್ನು ಮಾಡಿಕೊಂಡ್ರೆ ನಮಗೆಷ್ಟೋ ಗ್ರಹ ದೋಷಗಳು ಕೂಡ ನಮಗೆ ನಿವಾರಣೆಯಾಗುತ್ತೆ. ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ನಮಸ್ಕಾರ ಮಾಡ್ತಕ್ಕಂಥದ್ದು, ಸುತ್ತತಕ್ಕಂಥದ್ದು, ಹೋಮ ಮಾಡ್ತಕ್ಕಂಥದ್ದು, ಯಜ್ಞ ಯಾಗಾದಿಗಳು ಮಾಡ್ತಕ್ಕಂಥದ್ದು, ದಾನಗಳನ್ನು ಮಾಡ್ತಕ್ಕಂಥದ್ದು, ಹಾಗೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಹ ವೃಕ್ಷಗಳನ್ನು ದರ್ಶನ ಮಾಡೋದು, ಗ್ರಹ ಒಂದು ಧಾನ್ಯಗಳನ್ನು ದಾನ ಮಾಡೋದು, ಎಲ್ಲ ಪದ್ಧತಿಗಳ ಜೊತೆಗೆ ಇದೊಂದಿದೆ. ಗ್ರಹದೋಷ ನಿವಾರಣೆಗೆ ಯಾವ ಗ್ರಹಕ್ಕೆ ಯಾವ ದಿನ ಯಾವ ರೀತಿ ಸ್ನಾನ ಮಾಡಬೇಕು ಅಂತಕ್ಕಂತಹ ಒಂದು ಪದ್ಧತಿ ನಮ್ಮಲ್ಲಿದೆ. ಅದರಲ್ಲಿ ಒಂದು ಪ್ರಪ್ರಥಮವಾಗಿ ಸೂರ್ಯ ದೋಷ ನಿವಾರಣೆಗೆ. ಸೂರ್ಯನು ಆತ್ಮಕಾರಕ, ಸೂರ್ಯನು ನಮಗೆಲ್ಲೋ ಒಂದು ಕಡೆ ಆರೋಗ್ಯಕಾರಕ, ಹಾಗೆ ಸೂರ್ಯನು ಶಕ್ತಿಕಾರಕ, ಪ್ರಾಣಕಾರಕ. ಈ ಸೂರ್ಯನ ವೀಕ್ ಇದ್ದಾಗ ಏನಾಗುತ್ತೆ, ಉದ್ಯೋಗದಲ್ಲಿ ಎಡವಟ್ಟುಗಳಾಗೋದು, ಆರೋಗ್ಯ ಏರ್ಪೇರಾಗೋದು, ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು, ಜಿಗುಪ್ಸೆ ಆಗ್ತಕ್ಕಂಥ ಇದೆಲ್ಲವೂ ಬರ್ತಾ ಇರುತ್ತೆ. ಒಟ್ಟಾರೆ ಸೂರ್ಯ ವೀಕ್ ಇದ್ದಾಗ ನಮಗೆ ಎಂಟೈರು ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಅಲ್ಲೋಲ ಕಲ್ಲೋಲ. ಅದಕ್ಕಾಗಿ ಯಾರ ಜಾತಕದಲ್ಲಿ ಸೂರ್ಯಗ್ರಹ ದೋಷ ಅಥವಾ ಸೂರ್ಯಗ್ರಹ ವೀಕ್ ಇದ್ದಾಗ ಭಾನುವಾರದ ದಿನ ನಾವು ಆ ನೀರಿಗೆ ಸ್ವಲ್ಪ ಕೇಸರಿಯನ್ನು ಮತ್ತು ಕೆಂಪು ಹೂಗಳಿರ್ತಾವಲ್ವ, ಆ ದಳಗಳನ್ನು ಸ್ವಲ್ಪ ನೀರಿಗೆ ಹಾಕಿ ಅದರ ಮುಖೇನ ಸೂರ್ಯಾಯ ನಮಃ ಅಂತ ಆ ನೀರನ್ನು ಸ್ನಾನ ಮಾಡೋದ್ರಿಂದ ಈ ಸೂರ್ಯ ದೋಷ ಹೋಗುತ್ತೆ. ಭಾನುವಾರ ಇಲ್ಲೊಂದು ಪ್ರಶ್ನೆ, ಬೆಳಗ್ಗೆನ ಸಾಯಂಕಾಲನ ಮಧ್ಯಾಹ್ನ? ನೀವು ಬೆಳಗಿನ ಸ್ನಾನ ಸಾಕು, ಒಂದು ಸಾರಿ ಸಾಕು, ಅದಕ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಚಂದ್ರ ದೋಷ ಇದ್ದಾಗ ಮನಸ್ಸಿನ ನಿವಾರಣೆ, ಗಂಡ ಹೆಂಡತಿಯರ ಜಗಳ, ಭಿನ್ನಾಭಿಪ್ರಾಯ, ಕೋಪತಾಪಗಳು, ಒಂದು ಹೇಳಿದ ಮಾತು ಒಬ್ಬರು ಕೇಳಲ್ಲ, ವಿಚಿತ್ರವಾಗಿ ವರ್ತನೆ ಮಾಡೋದು ಮತ್ತು ಅತಿ ಬುದ್ಧಿವಂತಿಕೆ ತೋರಿಸೋದು, ಆ ಚಂದ್ರ ದೋಷ ನಿವಾರಣೆಗೋಸ್ಕರ ಏನು ಮಾಡಬೇಕು, ಸೋಮವಾರದ ದಿವಸ ಒಂದು 3 ತೊಟ್ಟು ಹಾಲನ್ನು ನೀರಿಗೆ, 3 ತೊಟ್ಟು ಮೊಸರನ್ನು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಇದು ಸೋಮವಾರ. ಎಷ್ಟು ಸೋಮವಾರ? 3 ಸೋಮವಾರ. ಎಷ್ಟು ಭಾನುವಾರ? 3 ಭಾನುವಾರ. 3 ಸೋಮವಾರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಇನ್ನು ಕುಜದೋಷ ಇದ್ದಾಗ ನಮಗೆ ಪದೇ ಪದೇ ಆಕ್ಸಿಡೆಂಟ್ಸ್ ಆಗ್ಬೋದು, ಆಮೇಲೆ ಮಕ್ಕಳ ಕೊರತೆ, ವಿವಾಹಕ್ಕೆ ಒಂದು ಲೇಟ್ ಆಗ್ತಕ್ಕಂಥದ್ದು, ಅತಿಯಾದ ಕೋಪ, ತಕ್ಷಣ ರಿಯಾಕ್ಟ್ ಆಗೋದು, ನಾವು ಯಾರ ಮೇಲೂ ಗಲಾಟೆಗೆ ಹೋಗ್ಬಿಡೋದು, ಅವ್ರು ಹೇಳೋದನ್ನು ಕೇಳಿಸ್ಕೊಳ್ಳದೆ ಇರತಕ್ಕಂಥದ್ದು, ಇವೆಲ್ಲವನ್ನು ನೋಡಿದಾಗ ಇದು ಕುಜದೋಷ. ಈ ಕುಜದೋಷಕ್ಕೆ ಮಂಗಳವಾರದ ದಿನ ಸ್ವಲ್ಪ ಬಿಲ್ವ ಪತ್ರೆಯನ್ನು ಅಥವಾ ತ್ರಿದಳಂ ನಾವು 3 ದಳ ಇದ್ರೆ ಸಾಕು, 3 ದಳಗಳನ್ನು ಬಿಲ್ವಪತ್ರೆಯ ದಳಗಳನ್ನು ನೀರಿಗೆ ಹಾಕಿ ಅದರ ಜೊತೆಗೆ ನಿಮಗೆ ಸಾಧ್ಯವಾದರೆ ಬಿಲ್ವಪತ್ರೆ ಹಾಕಿ, ಇಲ್ಲ ಅದೇ ಬಿಲ್ವಪತ್ರೆ ಎಲೆ ಪುಡಿ ಇದ್ದರೂ ಕೂಡ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಮಂಗಳವಾರ ದಿವಸ ಕುಜದೋಷದ ಅಂಶ ಕೂಡ ಕಡಿಮೆ ಆಗುತ್ತೆ. ಇನ್ನು ಬುಧ ದೋಷ ಇದ್ದಾಗ ನಾವು ಆಲೋಚನೆಗಳಾಗ್ಬೋದು, ಜ್ಞಾನ ಆಗ್ಬೋದು, ಆಮೇಲೆ ಪದೇ ತೊಂದರೆಗಳಾಗ್ತಕ್ಕಂಥದ್ದು, ಆತುರದ ನಿರ್ಧಾರಗಳು, ಇವೆಲ್ಲಕ್ಕೂ ಕೂಡ ಬುಧದೋಷಕ್ಕೋಸ್ಕರ ನಾವೇನು ಮಾಡಬೇಕು, ಆ ಒಂದು ನೀರಿಗೆ ಒಂದಷ್ಟು ಕಲ್ಲುಪ್ಪು ಹಾಕಿ ಏನಾದರೂ ಮನೆಯಲ್ಲಿ ತೀರ್ಥಗಳಿದ್ದರೆ ಬುಧವಾರ ಹಾಕಿ ಸ್ನಾನ ಮಾಡೋದ್ರಿಂದ ಬುಧ ದೋಷ ಕೂಡ ಹೋಗುತ್ತೆ. ಇನ್ನು ಗುರುದೋಷ ನಿವಾರಣೆಗೆ ಗುರುವಾರ ಏನು ಮಾಡಬೇಕು, ಒಂದಷ್ಟು ಏಲಕ್ಕಿ, ಅರಿಶಿನ ಪುಡಿಯನ್ನು ನೀರಿಗೆ ಹಾಕ್ಕೊಂಡು ಗುರುವಾರ ಏಲಕ್ಕಿ ಮತ್ತು ಅರಿಶಿನ ಪುಡಿಯನ್ನು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಗುರುಬಲ ಇಲ್ಲದೆ ಇರತಕ್ಕಂಥವರು ಯಾವಾಗಲೂ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಶುಕ್ರ ದೋಷ ಇದ್ದಾಗ ನಮಗೇನಾಗುತ್ತೆ, ಇದ್ದಕ್ಕಿದ್ದಂಗೆ ಮುಖ ನಮಗೆ ಆ ಅಂದವೇ ಕಡಿಮೆ ಆಗೋಗೋದು,
ಆಮೇಲೆ ನಮಗೆ ವರ್ಚಸ್ಸಿಲ್ಲದೆ ಹೋಗ್ತಕ್ಕಂಥದ್ದು, ಆತ್ಮಸ್ಥೈರ್ಯ ಕಡಿಮೆ ಇರೋದು, ಶುಕ್ರದೋಷ ಇದ್ದಾಗ ಶುಕ್ರವಾರ ಒಂದಷ್ಟು ಶ್ರೀಗಂಧದ ಪುಡಿ ಮತ್ತು ಜವಾದು ಅಂತ ಬರುತ್ತೆ, ಅದು ಒಂದು ಒಳ್ಳೆಯ ಫ್ರಾಗ್ರೆನ್ಸ್ ಇರುತ್ತೆ, ಅದನ್ನು ಹಾಕಿ ನೀರಿಗೆ ಸ್ನಾನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಶನಿವಾರ ಬಂದಾಗ ಕಪ್ಪು ಎಳ್ಳನ್ನು ನೀರಿಗೆ ಹಾಕ್ಕೊಂಡು, ಶನಿ ದೋಷ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಹಾಗೆಯೇ ಏನು ಸಾಡೆ ಸಾತಿ ಇರ್ತಕ್ಕಂಥವರು ಕಪ್ಪು ಎಳ್ಳನ್ನು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ರಾಹುದೋಷ ಇದ್ದಾಗ ಮನುಷ್ಯನಿಗೆ ಒಂದು ತಾಮಸ ಗುಣಗಳಿರುತ್ತೆ, ಸಾಮ್ರಾಣಿ ಪುಡಿಯನ್ನು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಶನಿವಾರ, ಯಾಕೆಂದರೆ ಶನಿವಾರವೇ ರಾಹುದೋಷ ಇರೋರು, ಶನಿದೋಷ ಇರೋರು ರಾಹುವಾರ, ಶನಿವಾರದ ದಿವಸ ಆ ಸಾಮ್ರಾಣಿ ಪುಡಿ ಹಾಕಿ ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕೇತು ದೋಷ ಇದ್ದಂತಹ ಸಂದರ್ಭದಲ್ಲಿ 3 ಗರಿಕೆಯನ್ನು ತಂದು ನೀರಿಗೆ ಹಾಕ್ಕೊಂಡು ನೀವು ಮಂಗಳವಾರ, ಕುಜವತ್ ಕೇತು, ಮಂಗಳವಾರ ಆ ಒಂದು 3 ಗರಿಕೆ ಹಾಕ್ಕೊಂಡು ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಇವೆಲ್ಲವೂ ಕೂಡ 3 ವಾರ ಮಾಡಿಕೊಂಡಾಗ ಮನುಷ್ಯನಿಗೆ ಅದರ ಪ್ರಭಾವ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.